ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಶೈಲಾ. ಬೆಳಗ್ಗೆ ಎದ್ದು ಉಷಾಪಾನ ಕುಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನಾವು ನೀರು ಕುಡಿಬೇಕು ಅಂದರೆ ಎಬೋ ದ ಶೋಲ್ಡರ್ ರೀಸನ್, ಅಂದರೆ ಕಫಸ್ಥಾನ ಅಂತ ಹೇಳ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಈ ಕಫಸ್ಥಾನವನ್ನು, ಕಫ ನಾಡಿಯನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ನಿಮ್ಮ ಮೆದುಳನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಇದು ತಣ್ಣೀರಿಗೆ ಮೆದುಳು ಆ್ಯಕ್ಟಿವ್ ಆಗುತ್ತೆ. ಸೊ ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಲೀಟ್ರ್, 3/4 ಲೀಟ್ರಿಂದ 1 ಲೀಟ್ರ್ವರೆಗೂ ನೀರು ಕುಡಿಯೋದ್ರಿಂದ, ಬಾಯಿ ತೊಳೆದೇ ನೀರು ಕುಡಿಯೋದ್ರಿಂದ ನಿಮ್ಮ ಮೆದುಳು ಆ್ಯಕ್ಟಿವ್ ಆಗಿಬಿಟ್ಟು ಡಿಹೈಡ್ರೇಟ್ ಆಗಿಬಿಟ್ಟು ಮುಪ್ಪಿನಲ್ಲಿ ಏನು ಅನುಭವಿಸ್ತಿರೋ, ಏನು ಪ್ಯಾರಲಿಸಿಸ್ ಆಗಲಿ, ಬಿ ಪಿ ಆಗಲಿ, ಶುಗರ್ ಆಗಲಿ, ಇವೆಲ್ಲ ಬರೋದನ್ನು ಇವೆಲ್ಲದರಿಂದ ನೀವು ಮುಕ್ತಿಯನ್ನು ಪಡಿಬೋದು. ಮತ್ತು ಬೇರೆ ಏನೇ ಸಮಸ್ಯೆಗಳು, ಎಬೋ ದ ಶೋಲ್ಡರ್ ರೀಸನ್, ಇಂದ್ರಿಯಗಳು ಆ್ಯಕ್ಟಿವ್ ಆಗುತ್ತೆ, ಶಾಂತವಾಗಿರುತ್ತೆ, ಮೈಂಡು ಶಾಂತವಾಗಿರುತ್ತೆ, ಫೇಸಲ್ಲಿ ಗ್ಲೋ ಕಾಣುತ್ತೆ, ಇಡೀ ದಿನ ಸುಸ್ತಾಗದೇ ಇರ್ತೀರ. ಮಂಡಿ ನೋವು, ಸೊಂಟ ನೋವು, ಕಾಲು ನೋವು, ಜಾಯಿಂಟ್ಗಳು, ಅಲರ್ಜಿ, ಅಸ್ತಮ, ಇವೆಲ್ಲದರಿಂದ ನೀವು ಮುಕ್ತಿಯನ್ನು ಪಡಿಬೋದು. ಇದನ್ನು ಫಾಲೋ ಮಾಡಿಬಿಟ್ಟು ನೀವೇ ನಿಮ್ಮ ಫೀಲಿಂಗ್ಸನ್ನು ನೀವೇ ಅನುಭವಿಸಿ. ಥ್ಯಾಂಕ್ ಯು.